ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಸಂಗೀತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಏನಂದ್ರೆ, ನಾನು ಒಂದಷ್ಟು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಎಲ್ಲ ನನಗೆ ಬೇಕಾಗಿರೋವಂಥ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೆ. ಸೊ ಅದು ಬಂದಿದೆ. ಆ್ಯಂಡ್ ನನಗೆ ತುಂಬ ತಲೆ ಬೇರೆ ನೋಯ್ತಿತ್ತು. ಸೊ ಅದಕ್ಕೋಸ್ಕರ ಕಾಫಿ ಕುಡಿದು ಬಂದೆ ಈಗ. ಆ್ಯಂಡ್ ಜಸ್ಟ್ ಈಗ ಸ್ನಾನ ಆಗಿ ಸ್ಕಿನ್ ಕೇರ್ ಆಯಿತು. ಆ್ಯಂಡ್ ಹಂಗೆ ಸ್ವಲ್ಪ ಸ್ನಾನ ಮಾಡಿದಲ್ವ, ದೇವ್ರಿಗೆ ಪೂಜೆ ಮಾಡ್ಕೊಂಡು ಈಗ ಬಂದೆ. ಸೊ ಇದನ್ನ ಫಸ್ಟಾಗಿ ನಾನು ಒಂದು ಸ್ಲಿಪ್ಪರ್ ತೊಗೊಂಡಿದ್ದೆ. ಸೊ ಇದು ಒಂದು ನೋಡ್ಬೇಕೀಗ ಹೇಗೆ ಬಂದಿದೆ ಅಂತ. ಆ್ಯಂಡ್ ಆಮೇಲೆ ಇದು ಗಾಯ್ಸ್, ನನಗೆ ಅಂದರೆ ನಂಗೆ ಅಷ್ಟೊಂದೇನು ಕ್ರೇಜ್ ಇಲ್ಲ. ಅದು ತೊಗೊಬೇಕು ಇದು ತೊಗೊಬೇಕು ಅಂತೆಲ್ಲಾನು. ಸೊ ಇದು ತುಂಬ ಚೆನ್ನಾಗಿದೆ ಸ್ಮೆಲ್. ಓಕೆನಾ, ಸಖತ್ತು ಚೆನ್ನಾಗಿದೆ ಪರ್ಫ್ಯೂಮ್ ಇದು. ನೀವೇನಾದರೂ ಪರ್ಫ್ಯೂಮ್ ಟ್ರೈ ಮಾಡಂಗಿದ್ರೆ ಯಾವಾಗಲೂ ಲಿಕ್ವಿಡಲ್ಲಿರೋ ಟ್ರೈ ಮಾಡಿ. ಗ್ಯಾಸ್ ಅದೆಲ್ಲ ವೇಸ್ಟ್ ಗೈಸ್, ಅದು ನಿಜವಾಗ್ಲೂ. ಸೆಕೆಂಡ್ ಪ್ರಾಡಕ್ಟ್ ಇದು ಆಯಿತಾ, ಫ್ರೆಶ್ ಸ್ಮೆಲ್ ತುಂಬ ಚೆನ್ನಾಗಿದೆ. ಸೊ ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಇಷ್ಟು ದೊಡ್ಡ ಬಾಕ್ಸ್ಗೆ ಬರೀ ಇಷ್ಟು ಚಿಕ್ಕದಷ್ಟೇ ಇದು. ಜೋರಾಗಿ ಫ್ಯಾನ್ ಸೌಂಡ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಕ್ಲಾರಿಟಿ ಅಂದರೆ ವಾಯ್ಸ್ ಅಷ್ಟು ಕೇಳಲ್ಲ ಅಂತ ಅಂದ್ಕೊಂಡು ಫ್ಯಾನ್ ಆಫ್ ಮಾಡಿಬಿಟ್ಟೆ ಗೈಸ್. ಇದು ಏನು ಗೊತ್ತಾ, ಇದು ನಾನು ಓಪನ್ ಮಾಡಿ ನೋಡಿಲ್ಲ, ನಾನು ನೋಡ್ತಿದ್ದೀನಿ. ಇದು ಏನು, ಓ ಗೈಸ್ ಕನ್ಸಿಲರ್ ಗೈಸ್. ಇದು ನೋಡೋಣ, ಹಾಗೆ ಟ್ರೈ ಮಾಡೋಣ ಹೇಗಿದೆ ಅಂತ. ಈ ಥರ ಇದೆ. ಈ ಸೈಡ್ ಬೇಡ, ಒಂದು ಸೈಡ್ ಟ್ರೈ ಮಾಡಿ ನೋಡೋಣ ಸಾಕು. ಫೈವ್ ಅಥವಾ 6 ಗ್ರಾಮ್ ಇರಬೇಕಷ್ಟೇ ಗಾಯ್ಸ್, ಇದು ನಿಜವಾಗ್ಲೂ. ಸೊ ಪ್ರೈಸ್ ಅಫೋರ್ಡಬಲ್ ಇತ್ತು. ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ ಅಷ್ಟೇ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗೇ ಇದೆ. ನೋಡೋಣ, ಎಲ್ಲಾದರೂ ಹೊರ್ಗಡೆ ಹೋಗೋ ಸಿಚುವೇಶನ್ ಬಂದಾಗ ಯೂಸ್ ಮಾಡೋಣ. ಕನ್ಸೀಲರೆಲ್ಲ ನನಗೇನಷ್ಟು ಬೇಕಾಗಲ್ಲ, ಯಾಕಂದರೆ ನಂಗಷ್ಟು ಡಾರ್ಕ್ ಸರ್ಕಲ್ ಆ ಥರ ಎಲ್ಲ ಏನೂ ಇಲ್ವಲ್ಲ. ಸೊ ಬಟ್ ಆದರೂ ಇರಲಿ ಅಂತ ಒಂದು ತರಿಸ್ಕೊಂಡೆ. ನೋಡೋಣ ಹೇಗೆ ಮೇಕಪ್ಪಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ಇದು ಏನು ಅಂದರೆ, ಇದು ಪೌಚ್. ಇದು ಹಾಗೆ ಅಂದರೆ ನಂಗೆ ಏನು ಗೊತ್ತಾ, 2 ತಿಂಗಳು 3 ತಿಂಗಳವರೆಗೂ ಒಂದು ಪೌಚ್ ಯೂಸ್ ಮಾಡ್ತೀನಿ. ಆಮೇಲೆ ಅದೇ ಪೌಚ್ ಯೂಸ್ ಮಾಡಬೇಕಂದ್ರೆ ಒಂಥರ ಫೀಲ್ ಆಗುತ್ತೆ. ಏನೆಂದಕ್ಕೂ ಖರ್ಚು ಮಾಡ್ತೀವಿ ಇವಾಗ. 1.5 ಲಕ್ಷ ಕೊಟ್ಟು ಆ ಥರ ಫೋನ್ ತೊಗೊಂಡಿರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡಿ ಮಾಡೋಕ್ಕಾಗಲ್ವಾ ಅಂತ ಅಷ್ಟೇ ಗೈಸ್. ಇದೊಂದು ಪೌಚ್ ತೊಗೊಂಡೆ ಇದು. ಸೊ ಇವಾಗ ನನ್ನ ಹತ್ರ ಇರೋದು ಆಲಿವ್ ಗ್ರೀನ್ದು ಒಂದು ಪೌಚ್. ಅದು ಚೆನ್ನಾಗಿದೆ. ಆ್ಯಂಡ್ ನಾನು ಏನು ಗೊತ್ತಾ, ನನ್ನ ಬೇಬಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಯಾವಾಗಲೂ ಈ ಥರ ಇರೋದೇ ನಾನು ತೊಗೊತೀನಿ ಪೌಚು. ಸೊ ನನಗೆ ಇದು ಇಷ್ಟ ಆಯಿತು. ಇನ್ನೊಂದು ಎಲ್ಲೋ ಇದೆ, ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಸೊ ಅದು ಸಿಕ್ಕರೆ ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದೊಂದಿದೆ. ಸೊ ಇದೊಂದು ತೊಗೊಂಡೆ. ಆಮೇಲೆ ಇದು ಹಾಜಿರೋದು ಇದೊಂದು ಪ್ಯಾಂಟ್ ತೊಗೊಂಡೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೂ 2 ಇದೆ. ಸೊ ನಾನು ಇದು ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಂಡಿದ್ದಿಲ್ಲ, ಡೈರೆಕ್ಟ್ ಫೋನ್ಪೇಯಿಂದ ಅಮೌಂಟ್ ಕಟ್ಟಾಗಿರೋ ಥರ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇದು ನಾಳೆ ಬರ್ಬೋದು. ಇನ್ನೂ 2 ಪ್ರಾಡಕ್ಟ್ ಅನಿಸುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ಸಖತ್ ಇಷ್ಟನೂ ಆಯಿತು ಗೈಸ್, ನಿಜವಾಗ್ಲೂ. ಪ್ಯಾಂಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಸಖತ್ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಸ್ಲಿಪ್ಪರ್ ಬುಕ್ ಮಾಡ್ಕೊಂಡ್ರೆ ಅಲ್ವಾ. ಸೊ ನೋಡೋಣ ಹೇಗಿದೆ, ಅಂದರೆ ಡೈಲಿ ಯೂಸ್ಗೆ ಮನೆ ಹತ್ರ ಎಲ್ಲ ಹಾಕೊಂಡು ಓಡಾಡೋದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಇದು ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ಗೆಲ್ಲ ಸಾಕು, ಮನೆಯಲ್ಲಿ ಅಥವಾ ಇಲ್ಲಿ ಹೊರಗಡೆ ಓಡಾಡೋದಕ್ಕೆ. ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಆ್ಯಂಡ್
ನಾನು ಸುಮ್ಮನೆ ತೊಗೊತೀಯ ಅದನ್ನು ಯೂಸ್ ಮಾಡಲ್ಲ ಅಂತ ನನಗಂತೂ ನಿಜವಾಗ್ಲೂ ಬೈತಿರ್ತಾರೆ ಇದೆಲ್ಲನೂ. ಸೊ ನನ್ನ ಹಸ್ಬೆಂಡು ನನಗೆ ಅಂದರೆ ನಾನು ಕೇಳಿದೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಡಿಸ್ತೀರಾ ಅಂತ ಕೇಳಿದ್ದಕ್ಕೆ ಫೋನ್ಪೇಲಿ ಅಮೌಂಟ್ ಹಾಕ್ಬಿಟ್ಟು ನಿನಗೆ ಏನೇನು ಇಷ್ಟನೋ ತಗೋ ಅಂತ ಹೇಳಿದ್ರು. ಸೊ ಅದು ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ನನ್ನ ಹಸ್ಬೆಂಡ್ ಕೊಡಿಸಿರೋ ಗಿಫ್ಟ್ ಅಂತಾನೆ. ಸೊ ಹಾಗೆ ಆ್ಯಂಡ್ ವಿಡಿಯೋ ಡೆಫಿನೆಟಾಗಿ ನೋಡ್ತಾ ಇರ್ತಾರೆ ನನ್ನ ಹಸ್ಬೆಂಡು. ಸೊ ಅವರು ನನಗೆ ಒಂದಷ್ಟು ಅಮೌಂಟ್ ಅಂತ ಕಳಿಸಿ ಫೋನ್ಪೇ ಮಾಡಿ ಸುಮ್ಮನೆ ಆಗಿಬಿಟ್ಟಿದ್ರು, ನಿಮ್ಗೇನು ಬೇಕೋ ಅದು ತಗೋ ಅಂತ. ಯಾಕಂದರೆ ನನ್ನ ಟೇಸ್ಟ್ ಅವ್ರಿಗೊಂಚೂರು ಏನೂ ಗೊತ್ತಾಗಲ್ಲ ಗೈಸ್, ನಿಜವಾಗ್ಲೂ ನನಗೇನು ಇಷ್ಟ ಅಂತ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನೇ ತೊಗೊಳೋದು ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಅವರು ಏನೋ ಒಂದು ಕೊಡಿಸಿ ಅದನ್ನು ಇಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಮಾಡೋದಕ್ಕಿಂತ ಅಫ್ಕೋರ್ಸ್ ನಾನೇ ತೊಗೊಳೋದು ಬೆಟರ್ ಅಂತ ಅನಿಸುತ್ತಲ್ವ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ನನಗೆ ಕಾಲೇಜ್ ಡೇಸಿಂದನೂ ನನಗೆ ಬ್ಯಾಗ್ಸ್ ಅಂದರೆ ಅಷ್ಟು ಒಂಚೂರು ಕ್ರೇಜೇ ಇಲ್ಲ ಗೈಸ್. ನನಗೆ ಬ್ಯಾಗ್ ಅಂದರೆ ನಂಗೆ ಒಂಚೂರು ಕ್ಯಾರಿ ಮಾಡೋಕ್ಕೂ ನಂಗೆ ಇಷ್ಟ ಆಗೋಲ್ಲ. ಸೊ ಆ ಥರ ನನಗೆ ಅದರಲ್ಲಿ ಈ ಫಂಕ್ಷನ್ಸ್ ಎಲ್ಲಾದರೂ ಹೋಗುವಾಗ ಇರಲಿ ಅಂತ ಅಂದ್ಕೊಂಡು ಮತ್ತು ಮನೇಲಿ ಸುಮಾರು ಒಂದು 3-4 ಇದೆ ಆಯಿತಾ. ಸುಮ್ಮನೆ ನನ್ನ ಹಸ್ಬೆಂಡ್ ಬೈತಾರೆ, ಅಮ್ಮನೂ ಬೈತಾರೆ, ಏನು ತೊಗೊಂಡೆಲ್ಲ ವೇಸ್ಟ್ ಅಂದರೆ ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿದ್ವಿ, ಬೇರೆಯವ್ರಿಗೆ ಕೊಡೋಕ್ಕೂ ಬೇರೆಯವ್ರನ್ನಂದರೆ ಇಲ್ಲಿ ನಾನಿರೋ ಜಾಗದಲ್ಲಿ ಅಷ್ಟು ನೀಟಾಗಿ ಯಾರು ಯೂಸ್ ಮಾಡೋವಂಥವ್ರಿಲ್ಲ, ಅವರು ಕೊಡೋಕ್ಕೂ ಬೇಜಾರಾಗುತ್ತೆ ಮತ್ತು ಹಿಂಗಲ್ವ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಪ್ರೀವಿಯಸ್ಸಿಂದನೂ ನಂಗೆ ಅಷ್ಟು ಬ್ಯಾಗ್ ಅಂದರೆ ಏನಷ್ಟು ಕ್ರೇಜ್ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ಇದು ಒಂದು ಇರಲಿ ಅಂತ ತೊಗೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಎಲ್ಲಿ ಯೂಸ್ ಮಾಡ್ತೀನಿ ಅಂತ. ಸೊ ಇದೊಂದು ಇಷ್ಟ ಆಯಿತು, ತುಂಬ ಕಲರ್ ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ಸೊ ಬ್ಯಾಗ್ನೇ ತೊಗೊಂಡೆ. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ನಾನು ಸ್ಕಿನ್ಗೆ ಫೇಸ್ಗೆ ದುಡ್ಡು ಬಗ್ಗೆ ನೋಡೋಕೆ ಹೋಗಲ್ಲ, ಸ್ವಲ್ಪ ಯೂಸ್ ಮಾಡಿಬಿಡ್ತೀನಿ. ಅದು ಬಿಟ್ಟರೆ ನಾನು ಬ್ಯಾಗೆಲ್ಲ ನಂಗೆ ಒಂಚೂರು ಇಷ್ಟನೂ ಆಗಲ್ಲ, ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.